ಸುಮಾರು 15 ವರ್ಷಗಳ ಹಿಂದೆ 2010ರಲ್ಲಿ ಸಮುದಾಯ ಸಬಲೀಕರಣದ ಆಳವಾದ ಹಾಗೂ ಸರಳವಾದ ದೃಷ್ಟಿಕೋನವೊಂದು ಬೇರೂರಿತು. ನಮ್ಮ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಸಾಮಾಜಿಕ ಆರ್ಥಿಕ ಮಟ್ಟವನ್ನು ಉನ್ನತೀಕರಿಸುವುದು. ಸೇನಾ ಲೆಕ್ಕಪತ್ರ ಇಲಾಖೆಯ ಆರ್ಮಿ ಅಕೌಂಟ್ಸ್ ಹಿನ್ನೆಲೆ ಹೊಂದಿದ್ದ ಸಂಜೀವ್ ಕೆ ಮಹಾಜನ್ ಮತ್ತು ಇಂಜಿನಿಯರ್ ಆಗಿದ್ದ ಶ್ರೀಧರ್ ನೀಲಕಂಠರಾವ್ ಎಂಬ ಇಬ್ಬರು ಸಮರ್ಪಿತ ವ್ಯಕ್ತಿಗಳಿಂದ ಸ್ಥಾಪಿಸಲ್ಪಟ್ಟ ಜ್ಞಾನಶಾಲೆ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿಯು ಒಂದು ಸಣ್ಣ ಬಾಡಿಗೆ ಕಟ್ಟಡದಲ್ಲಿ ತನ್ನ ಪಯಣವನ್ನು ಪ್ರಾರಂಭಿಸಿತು. ಕೇವಲ 10.25 ಲಕ್ಷ ರೂಪಾಯಿಗಳ ಆರಂಭಿಕ ಬಂಡವಾಳದೊಂದಿಗೆ ಪ್ರಾರಂಭವಾದ ಆ ದೃಷ್ಟಿಕೋನವು ಶೀಘ್ರದಲ್ಲೇ ಜನಮನ್ನಣೆ ಗಳಿಸಿತು. ಕೇವಲ ಒಂದೇ ವರ್ಷದೊಳಗೆ ತಮ್ಮ ಮೊದಲ 1,000 ಸದಸ್ಯರನ್ನು ಆಕರ್ಷಿಸಿತು. ನಿಜವಾದ ಆರ್ಥಿಕ ಅಭಿವೃದ್ಧಿಯು ತಳಮಟ್ಟದಿಂದ ಪ್ರಾರಂಭವಾಗುತ್ತದೆ ಎಂಬುದನ್ನು ಸಹಕಾರಿ ಸಂಸ್ಥೆಯು ಆರಂಭದಲ್ಲೇ ಅರಿತುಕೊಂಡಿತು. ತನ್ನ ಠೇವಣಿಗಳ 20% ಅನ್ನು ಸ್ವಸಹಾಯ ಸಂಘಗಳಿಗೆ SHG ಮೀಸಲಿಡುವ ಮೂಲಕ ಜ್ಞಾನಶಾಲೆಯು ಕಿರುಬಂಡವಾಳದ ಮೂಲಕ ಗ್ರಾಮೀಣ ಮಹಿಳೆಯರಿಗೆ ಹಣಕಾಸಿನ ನೆರವು ನೀಡಲು ಪ್ರಾರಂಭಿಸಿತು. ಜಂಟಿ ಸಾಲ ಹೊಣೆಗಾರಿಕೆ JLL ಯೋಜನೆಯಡಿ ಕಾರ್ಯನಿರ್ವಹಿಸುವ ಈ ಸ್ವಯಂ ಪ್ರೇರಿತ ಗುಂಪುಗಳು 98%ಕ್ಕಿಂತ ಹೆಚ್ಚಿನ ಸಾಲ ಮರುಪಾವತಿ ದರವನ್ನು ಸಾಧಿಸಿವೆ. ಹಗ್ಗ ತಯಾರಿಕೆಯಿಂದ ಹಿಡಿದು ಜೈವಿಕ ವಿಘಟನೀಯ ತಟ್ಟೆಗಳ ಬಯೋಡಿಗ್ರೇಡಬಲ್ ಪ್ಲೇಟ್ಸ್ ತಯಾರಿಕೆಯವರೆಗೆ ಮಹಿಳೆಯರಿಗೆ ಮೈಕ್ರೋ ಉದ್ದಿಮೆಗಳಾಗಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಸಾಧನಗಳನ್ನು ಒದಗಿಸಿವೆ. ಜ್ಞಾನಶಾಲೆಯ ಯಶಸ್ಸಿನ ಮೂಲವೇ ತನ್ನ ಠೇವಣಿದಾರರ ಸುರಕ್ಷತೆಯ ಮೇಲಿರುವ ದೃಢವಾದ ಬದ್ಧತೆಯಾಗಿದೆ. ನೀಡುವ ಪ್ರತಿಯೊಂದು ಸಾಲವು 5 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಿಲ್ಲ ಎಂಬುದನ್ನು ಕಾರ್ಯತಂತ್ರದ ಮೂಲಕ ಖಚಿತಪಡಿಸಿಕೊಳ್ಳುವುದರಿಂದ ಹಣವನ್ನು ಅತ್ಯಂತ ಸಮರ್ಪಕವಾಗಿ ವಿತರಿಸಲಾಗುತ್ತದೆ. ಈ ವಿವೇಚನಾಯುಕ್ತ ವಿಧಾನವು ಪ್ರತಿ ಸಾಲದ ಮೇಲಿನ ಅಪಾಯವನ್ನು ನಂಬಲಾಗದಷ್ಟು ಕಡಿಮೆ ಮಾಡುತ್ತದೆ. ಇದು ಅತ್ಯಂತ ಕಡಿಮೆ NPA ಮಟ್ಟಗಳಿಗೆ ಕಾರಣವಾಗಿದೆ. ಈ ವಿವೇಕಯುತ ಯೋಜನೆಯ ಕಾರಣದಿಂದಾಗಿ ಸೊಸೈಟಿಯು ಬೃಹತ್ ಆರ್ಥಿಕ ಬಿರುಗಾಳಿಗಳನ್ನು ಸುಲಭವಾಗಿ ಎದುರಿಸಿದೆ ಮತ್ತು ಕೊರೋನಾ ಸಾಂಕ್ರಾಮಿಕ ಹಾಗೂ ನೋಟು ಅಮಾನ್ಯೀಕರಣದಂತಹ ಕಷ್ಟದ ಸಮಯದಲ್ಲೂ ತನ್ನ ಸದಸ್ಯರಿಗೆ ದೋಷರಹಿತವಾಗಿ ಸೇವೆಯನ್ನು ಮುಂದುವರಿಸಿದೆ. ಇಂದಿನ ದಿನಕ್ಕೆ ಬರುವುದಾದರೆ ಆ ಆರಂಭಿಕ 10 ಲಕ್ಷ ರೂಪಾಯಿಗಳ ಹೂಡಿಕೆಯು 300 ಕೋಟಿ ರೂಪಾಯಿಗಳ ವಹಿವಾಟು ನಡೆಸುವ ಪ್ರವರ್ಧಮಾನಕ್ಕೆ ಬರುತ್ತಿರುವ ಉದ್ಯಮವಾಗಿ ಅರಳಿದೆ. ಕರ್ನಾಟಕದಾದ್ಯಂತ 10 ಶಾಖೆಗಳಲ್ಲಿ 20,000ಕ್ಕೂ ಹೆಚ್ಚು ಸದಸ್ಯರ ಕುಟುಂಬಕ್ಕೆ ಹೆಮ್ಮೆಯಿಂದ ಸೇವೆ ಸಲ್ಲಿಸುತ್ತಿದೆ. ಸಾಂಪ್ರದಾಯಿಕ ಬ್ಯಾಂಕುಗಳಿಗಿಂತ ಜ್ಞಾನಶಾಲೆಯನ್ನು ನಿಜವಾಗಿಯೂ ಪ್ರತ್ಯೇಕಿಸುವುದು ಅದರ ವಿಶಿಷ್ಟವಾದ ಆಸ್ತಿ ಬೆಂಬಲಿತ ಸಹಕಾರಿ ಆಸೆಟ್ ಬ್ಯಾಕ್ಡ್ ಕೋಆಪರೇಟಿವ್ ವ್ಯವಸ್ಥೆ. ಸೊಸೈಟಿಯು ನಮ್ಮ ಬೆಂಗಳೂರಿನಲ್ಲಿಯೇ 40 ಕೋಟಿ ರೂಪಾಯಿ ಮೌಲ್ಯದ ಸಂಜಯನಗರ ಮತ್ತು ಸಹಕಾರ ನಗರ ಶಾಖೆಗಳನ್ನು ಒಳಗೊಂಡಂತೆ ತನ್ನ ಹೆಸರಿನಲ್ಲಿಯೇ ಸ್ವಂತ ಆಸ್ತಿಗಳನ್ನು ಹೆಮ್ಮೆಯಿಂದ ಹೊಂದಿದೆ. ಈ ಸ್ಮರಣೀಯ ಸಾಧನೆಯು ಪ್ರತಿಯೊಬ್ಬ ಠೇವಣಿದಾರ ಮತ್ತು ಷೇರುದಾರರಿಗೆ ಸಾಟಿಯಿಲ್ಲದ ಸಂಪೂರ್ಣ ಭದ್ರತೆಯ ಭಾವನೆಯನ್ನು ನೀಡುತ್ತದೆ. ಈ ನಿರಂತರ ಅತ್ಯುತ್ತಮ ಬೆಳವಣಿಗೆಯು ನೇರವಾಗಿ ಷೇರುದಾರರಿಗೆ ಪ್ರಯೋಜನವನ್ನು ನೀಡುತ್ತದೆ. ಹಿಂದಿನ ವರ್ಷದ ವಾರ್ಷಿಕ ಮಹಾಸಭೆಯಲ್ಲಿ 13.25% ಲಾಭಾಂಶವನ್ನು ಹೆಮ್ಮೆಯಿಂದ ಘೋಷಿಸಲಾಯಿತು. ಇದಲ್ಲದೆ ನಿರಂತರ ಹಾಗೂ ನೈಜ ಬೆಳವಣಿಗೆಯ ಸ್ಪಷ್ಟ ಸಂಕೇತವಾಗಿ 5 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಷೇರು ಬಂಡವಾಳ ಹೊಂದಿರುವ ಪ್ರೀಮಿಯಂ ಸದಸ್ಯ ಷೇರುದಾರರಿಗೆ ಹೆಚ್ಚುವರಿ 1% ಪ್ರೀಮಿಯಂ ಲಾಭಾಂಶವನ್ನು ನೀಡಲಾಗುತ್ತದೆ. ಇದು ಅವರ ಒಟ್ಟು ಆದಾಯವನ್ನು ಆಕರ್ಷಕ 14.25%ಕ್ಕೆ ತರುತ್ತದೆ. ಮಾರ್ಚ್ 31ಕ್ಕೆ ಕೊನೆಗೊಂಡ ಟ್ರಯಲ್ ಬ್ಯಾಲೆನ್ಸ್ ಅನ್ನು ನೋಡಿದರೆ ಈ ಮೇಲ್ಮುಖ ಪಥವು ಹೀಗೆಯೇ ಮುಂದುವರಿಯುತ್ತಿದೆ ಎಂದು ಸೂಚಿಸುತ್ತದೆ. ಆದರೆ ಜ್ಞಾನಶಾಲೆಗೆ ಪ್ರಯಾಣವು ಇನ್ನೂ ಮುಗಿದಿಲ್ಲ. ಮುಂದಿನ ದಿನಗಳನ್ನು ಗಮನಿಸಿದರೆ ತನ್ನ ಅನುಭವಿ ನಾಯಕತ್ವದ ತಂಡದ ಮಾರ್ಗದರ್ಶನದಲ್ಲಿ ಸಂಸ್ಥೆಯು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಬಹುಬೆಳೆ ಸಂಸ್ಕರಣಾ ಘಟಕ ಮತ್ತು ಗೋದಾಮು MCPU ಮತ್ತು WH ಎಂಬ ಕ್ರಾಂತಿಕಾರಿ ಪರಿಕಲ್ಪನೆಯನ್ನು ಬೆಂಬಲಿಸುತ್ತಿದೆ. ಈ ಮೈಕ್ರೋ SEZಗಳು ಸ್ಥಳೀಯ ಬೆಳೆಗಳನ್ನು ಸಂಸ್ಕರಿಸುತ್ತವೆ, ರೈತರ ಮನೆ ಬಾಗಿಲಿಗೆ ಉತ್ತಮ ಬೆಳೆ ಸಿಗುವಂತೆ ನೋಡಿಕೊಳ್ಳುತ್ತವೆ. 2030ರ ವೇಳೆಗೆ 50 ಕೋಟಿ ಉದ್ಯೋಗಗಳು ಮತ್ತು ಸೂಕ್ಷ್ಮ ಉದ್ದಿಮೆಗಳನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿರುವ ಇದು ಒಂದು ದಿಟ್ಟ ನೀಲನಕ್ಷೆಯಾಗಿದ್ದು ಸಬ್ಸಿಡಿ ಮುಕ್ತ ಭಾರತದತ್ತ ಶ್ರಮಿಸುತ್ತಿದೆ.
15 ವರ್ಷಗಳಿಗೂ ಹೆಚ್ಚು ಕಾಲ ಸಹಕಾರಿ ಸಂಸ್ಥೆಯೊಂದು ಸಮುದಾಯ ಎಲ್ಲರನ್ನೂ ಒಳಗೊಂಡ ಬ್ಯಾಂಕಿಂಗ್ ಮತ್ತು ಆರ್ಥಿಕ ಸಮಗ್ರತೆಗೆ ಆದ್ಯತೆ ನೀಡಿದಾಗ ಪ್ರತಿಯೊಬ್ಬರೂ ಅಭಿವೃದ್ಧಿ ಹೊಂದುತ್ತಾರೆ ಎಂಬುದನ್ನು ಜ್ಞಾನಶಾಲೆಯು ಸಾಬೀತುಪಡಿಸಿದೆ. 2010ರಿಂದ ಸಮುದಾಯಗಳನ್ನು ಸಬಲೀಕರಣಗೊಳಿಸುತ್ತಿರುವ ಜ್ಞಾನಶಾಲೆಯು ತನ್ನ ಸೇವೆಗಳ ಲಾಭವನ್ನು ಪಡೆದುಕೊಳ್ಳಲು ಮತ್ತು ಸುರಕ್ಷಿತ, ಸಮೃದ್ಧ ಹಾಗೂ ಬೆಳೆಯುತ್ತಿರುವ ಕುಟುಂಬದ ಭಾಗವಾಗಲು ಇಂದೇ ಎಲ್ಲರನ್ನೂ ಆಹ್ವಾನಿಸುತ್ತದೆ.